ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನೀವು ಡಿಗ್ರಿ ಮುಗಿಸಿದರೆ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಮಾಸಿಕ 67,000 ವೇತನವಿರುತ್ತದೆ. ಹಾಗಾದರೆ ಈ ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಪ್ಲೀಸ್ ಈ ಚಾನಲ್ ಕೂಡ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ESIC ಹಾಸ್ಪಿಟಲ್ ಈಜು ಕೋನಂ ಕೇರಳದಲ್ಲಿ ಈ ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ನೋಟಿಫಿಕೇಷನನ್ನು ಡಿಸೆಂಬರ್ 20ರಂದು ಹೊರಡಿಸಲಾಗಿದೆ. ಇನ್ನು ಈ ಹುದ್ದೆಯು ವಾಕ್-ಇನ್ ಇಂಟರ್ವ್ಯೂ ಆಗಿದ್ದು ಫುಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಆಗಿರುತ್ತದೆ ಮತ್ತು ಈ ಹುದ್ದೆ ಬಂದು ಮೆಡಿಕಲ್ ಆಫೀಸರ್ನ ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಈ ಹುದ್ದೆಯ ವಾಕ್-ಇನ್ ಇಂಟರ್ವ್ಯೂಯ ದಿನಾಂಕ ಬಂದು ಡಿಸೆಂಬರ್ 30 ಆಗಿದ್ದು, ಅದರೊಳಗಡೆ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಒಟ್ಟು 4 ಹುದ್ದೆಗಳು ಖಾಲಿ ಇದ್ದು, ಮೊದಲನೇದಾಗಿ ಜನರಲ್ ಮೆಡಿಸಿನ್ ಅಥವಾ ಕ್ಯಾಶುಯಲಿ ICU ಡಿಪಾರ್ಟ್ಮೆಂಟ್ನಲ್ಲಿ 1 ಹುದ್ದೆ, ಆರ್ಥೋಪೆಡಿಕ್ಸ್ನಲ್ಲಿ 1 ಹುದ್ದೆ ಮತ್ತು ಡೆರ್ಮಟಾಲಜಿಯಲ್ಲಿ 1 ಹುದ್ದೆ, ಪಲ್ಮನಾಲಜಿಯಲ್ಲಿ 1 ಹುದ್ದೆಗಳು ಖಾಲಿ ಇರುತ್ತವೆ. ಹಾಗೆ ಈ ಹುದ್ದೆಗಳು ಸೀನಿಯರ್ ರೆಸಿಡೆಂಟ್ನ ಹುದ್ದೆಗಳು ಆಗಿದ್ದು, ಇನ್ನು ಈ ಹುದ್ದೆಗೆ SC, OBC ಮತ್ತು PWBD ಅಭ್ಯರ್ಥಿಗಳು ಹುದ್ದೆಗಳನ್ನು ರಿಸರ್ವೇಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಇನ್ನು ಏಜ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ 45 ವರ್ಷ ಆಗಿರುವಂಥ ಅಭ್ಯರ್ಥಿಗಳು ಅಥವಾ ಅದಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಕ್ವಾಲಿಫಿಕೇಷನ್ ಬಂದು PG ಡಿಗ್ರಿ ಅಥವಾ ಡಿಪ್ಲೊಮೊ ಹೋಲ್ಡರ್ಸ್ ಇನ್ ಸ್ಪೆಷಲಿ ವಿತ್ ರಿಜಿಸ್ಟ್ರೇಷನ್ ಇನ್ ಕೇರಳ ಸ್ಟೇಟ್ ಮೆಡಿಕಲ್ ಕೌನ್ಸಿಲಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಕ್ಯಾಶುಯಲಿ ಮ್ಯಾನೇಜ್ಮೆಂಟ್, ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಅನೆಸ್ಥೇಸಿಯಾ, ಜನರಲ್ ಮೆಡಿಸಿನ್, ಪಲ್ಮನಾಲಜಿ, MD/RT ಮಾಡಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಅಥವಾ PG ಡಿಗ್ರಿ ಡಿಪ್ಲೊಮೊ ಮಾಡಿರುವಂಥ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಮಾಸಿಕ 67,700 ರೂಪಾಯಿ ಪ್ಲಸ್ TA/DA ಅಲವೆನ್ಸಸ್ ಕೂಡ ಇರುತ್ತದೆ. ಇನ್ನು ಈ ಕಾಂಟ್ರಾಕ್ಟ್ ಪೀರಿಯಡ್ ಬಂದು 3 ಇಯರ್ಸ್ ಆಗಿದ್ದು, ಅರ್ಜಿಗಳನ್ನು ಸಲ್ಲಿಸುವವರು ಬೇಗನೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಮೊದಲೇ ಹೇಳಿದಾಗೆ ವಾಕ್-ಇನ್ ಇಂಟರ್ವ್ಯೂ ಆಗಿದ್ದು, ಒರಿಜಿನಲ್ ಡಾಕ್ಯುಮೆಂಟ್ ಪ್ಲಸ್ ಅದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿ ಡಿಸೆಂಬರ್ 30 ಬೆಳಗ್ಗೆ 10 ಗಂಟೆಯಲ್ಲಿ ನೀವು ಅಲ್ಲಿ ಹಾಜರಿರಬೇಕಾಗುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಂದು 250 ರೂಪಾಯಿ ಆಗಿದ್ದು, ಇದು ಜನರಲ್ ಮತ್ತು OBC ಕ್ಯಾಟಗರಿಗೆ ಆಗಿರುತ್ತದೆ. ಇನ್ನು SC/ST ಅಭ್ಯರ್ಥಿಗಳಿಗೆ 50 ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿರುತ್ತದೆ. ಇನ್ನು ಇಂಟರ್ವ್ಯೂ ಸಮಯದಲ್ಲಿ ಕ್ಯಾರಿ ಮಾಡಬೇಕಾದ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ನೋಡೋದಾದರೆ MBBS ಡಿಗ್ರಿ ಸರ್ಟಿಫಿಕೇಟ್ ಇನ್ ಒರಿಜಿನಲ್, ಡಿಗ್ರಿ ಸರ್ಟಿಫಿಕೇಟ್, PG ಅಥವಾ ಡಿಪ್ಲೊಮೊ ಮಾಡಿದ್ದಲ್ಲಿ TCMC ಅಥವಾ MCI ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇನ್ ಸಪೋರ್ಟೆಡ್ ಡೇಟ್ ವಿತ್ ಡೇಟ್ ಆಫ್ ಬರ್ತ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇನ್ ಒರಿಜಿನಲ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಡಿಮ್ ಆ್ಯಂಡ್ ಡ್ರಾಫ್ಟ್ ಸರ್ಟಿಫಿಕೇಟನ್ನು ಕ್ಯಾರಿ ಮಾಡಬೇಕಾಗುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿರೋ ಅಂಥವರಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದ್ದು, ಇವುಗಳಿಗೆ ಕೂಡ ಜಾಯ್ನ್ ಆಗಿ. ಹಾಗೂ ಇವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಲಾಗಿರುತ್ತದೆ ಮತ್ತು ಈ ಹುದ್ದೆಯ ನೋಟಿಫಿಕೇಷನ್ ಬೇಕಾದಲ್ಲಿ ಇದರಲ್ಲೇ ಮೆಸೇಜ್ ಮಾಡಬಹುದಾಗಿರುತ್ತದೆ ಹಾಗೂ ಇದರಲ್ಲೇ ಕಳಿಸ್ಕೊಡ್ತೀನಿ. ಒಂದು ವೇಳೆ ನೀವು ಈ ಹುದ್ದೆಗೆ ಆಯ್ಕೆಯಾದಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ನ ರೂಪದಲ್ಲಿ 15,000 ರೂಪಾಯಿಗಳನ್ನು ಡೆಪಾಸಿಟ್ ಮಾಡಬೇಕಾಗುತ್ತದೆ ಮತ್ತು ಈ ಅಮೌಂಟನ್ನು ನೀವು ಕಾಂಟ್ರಾಕ್ಟ್ ಪೀರಿಯಡ್ ಮುಗಿದ ನಂತರ ರಿಫಂಡಬಲ್ ಆಗಿದ್ದು, ಕಂಪಲ್ಸರಿಯಾಗಿ ಈ ಸೆಕ್ಯೂರಿಟಿ ಡೆಪಾಸಿಟ್ ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತದೆ. ಹಾಗೆ ಈ ಹುದ್ದೆಗೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿರುವಂಥ ಅಭ್ಯರ್ಥಿಗಳು ನಾಟ್ ಅಲೌಡ್ ಆಗಿದ್ದು, ಇನ್ನು ಈ ಹುದ್ದೆಯ ಬಗ್ಗೆ ಏನಾದರೂ ಡೌಟ್ ಇದ್ದಲ್ಲಿ 24x7 ನೀವು ಯಾವಾಗಾದರೂ ಬೇಕಾದರೂ ಫೋನ್ ಮಾಡಿ ವಿಚಾರಿಸ್ಕೋಬೋದಾಗಿರುತ್ತದೆ. ಅಂದರೆ ನಿಮ್ಮ ಸಂಶಯವನ್ನು ಪರಿಹರಿಸಿಕೊಳ್ಳಬಹುದಾಗಿರುತ್ತದೆ. ಹಾಗೆ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದ್ದು, ಈ ಫಾರ್ಮನ್ನು ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಮೊದಲಿಗೆ ನಿಮ್ಮ ಹೆಸರು, ಫೋಟೋ ಮತ್ತು ಫಾದರ್ ನೇಮ್, ಡೇಟ್ ಆಫ್ ಬರ್ತ್ ಮತ್ತು ಯಾವ ಕ್ಯಾಟಗರಿಗೆ ಸೇರ್ತೀರಾ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗಿರ್ತದೆ. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಮತ್ತು TCMC ರಿಜಿಸ್ಟ್ರೇಷನ್ ನಂಬರ್, ಫೋನ್ ನಂಬರ್, ಆಧಾರ್ ನಂಬರ್ ಮತ್ತು ಪರ್ಮನೆಂಟ್ ಅಡ್ರೆಸ್ ನಂಬರ್ ಎಲ್ಲ ನೀಡಿ ಮತ್ತು ಇಮೇಲ್ ID ನೀಡಿ ಸಬ್ಮಿಟ್ ಮಾಡಬೇಕಾಗಿರ್ತದೆ. ಇನ್ನು ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಯಿತಾ ಅಂತ ಅನಿಸಿದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾ ಇದ್ರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ
ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಮೀಟ್ ಆಗೋವರೆಗೂ ನಮ್ಮ ವೀಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.